ಇನ್ನು ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರಲ್ಲ ಅಂತಕ್ಕಂಥ ಒಂದು ಮಾತಿದೆ. ಈ ಮಾತಿಗೆ ಪೂರಕ ಎಂಬಂತೆ ಮಂಡ್ಯ ರಾಜಕೀಯದಲ್ಲಿ ಕೆಲವೊಂದು ಬೆಳವಣಿಗೆಗಳು ಕೂಡ ಜರುಗಿದೆ. ಹಾಗಾದರೆ ಮಂಡ್ಯದಲ್ಲಿ ಯಾವ ಶತ್ರು ಯಾರಿಗೆ ಮಿತ್ರನಾದ, ಏನು ನಡೀತಾ ಇದೆ ಡೆವಲಪ್ಮೆಂಟ್ಸ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳಿದೆ, ನೋಡೋಣ ಬನ್ನಿ. ರಂಗೇರಿದ ಮಂಡ್ಯ ಲೋಕಸಭೆ ಅಖಾಡ. ಮಂಡ್ಯದಿಂದ ಕಣಕ್ಕಿಳಿತಾರ ಎಚ್ಡಿಕೆ. ರಾಜಕಾರಣದಲ್ಲಿ ಯಾರೂ ಶತ್ರುವಲ್ಲ, ಯಾರೂ ಮಿತ್ರರಲ್ಲ. ಎಚ್ಡಿಡಿ ಮಾತಿನ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ? ಕಳೆದ ಲೋಕಸಭಾ ಚುನಾವಣೆ ವೇಳೆ ಮಂಡ್ಯ ಅಕ್ಷರಶಃ ರಾಜಕೀಯವಾಗಿ ರಣರಂಗವಾಗಿ ಬದಲಾಗಿತ್ತು. ಒಂದ್ ಕಡೆ ಜೆಡಿಎಸ್ನ ಘಟಾನುಘಟಿ ನಾಯಕರು, ಇನ್ನೊಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಆಪ್ತರು. ಇವರಿಬ್ಬರ ಚುನಾವಣಾ ರಾಜಕೀಯ ಸಮರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಷ್ಟ್ರವ್ಯಾಪಿ ಸುದ್ದಿಯಾಗಿತ್ತು. ಅಂದಿನ ಚುನಾವಣೆ ಕಾಳಗದಲ್ಲಿ ಅಂತಿಮವಾಗಿ ಸುಮಲತಾ ಅಂಬರೀಶ್ ಗೆದ್ದು ಬೀಗಿದ್ರು. ಇದರಿಂದ ಸುಮಲತಾ ಅಂಬರೀಶ್ ಆಪ್ತರು, ಜೆಡಿಎಸ್ ನಾಯಕರು ಯಾವತ್ತೂ ಒಂದಾಗೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವರಿಬ್ಬರು ರಾಜಕೀಯ ಬದ್ಧ ವೈರಿಗಳು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸುಮಲತಾ ಅಂಬರೀಶ್ ಅತ್ಯಾಪ್ತರೊಬ್ಬರನ್ನ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳು ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅವರ ಅತ್ಯಾಪ್ತರಾದ ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದರನ್ನ ಮನವೊಲಿಸುವ ಕೆಲಸಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ. ಈ ಮೂಲಕ ಮಂಡ್ಯ ಕ್ಷೇತ್ರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರ ಕಾಣ್ತಾ ಇದೆ. ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇವೇಗೌಡರು ಭಾಗಿಯಾಗಿದ್ದು, ಈ ವೇಳೆ ಇಂಡುವಾಳು ಸಚ್ಚಿದಾನಂದ ಕೂಡ ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದ ದೇವೇಗೌಡರು ಸಚ್ಚಿದಾನಂದ ಅವರನ್ನ ಹಾಡಿ ಹೊಗಳಿದ್ರು. ಸಚ್ಚಿದಾನಂದ ಯಡಿಯೂರಪ್ಪ ಅವರಿಗೂ ಶಿಷ್ಯ, ನನಗೂ ಶಿಷ್ಯ. ರಾಜಕಾರಣದಲ್ಲಿ ಯಾರೂ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ, ನಾವುಗಳು ಒಂದು ಸಮೂಹ ಅಂತ ಸಚ್ಚಿದಾನಂದ ಬಗ್ಗೆ ದೇವೇಗೌಡರು ಮಾತಾಡಿದ್ದಾರೆ. ಇನ್ನೊಬ್ಬ ಸಚ್ಚಿ ಅಂತ ಹೇಳಿ ಯಡಿಯೂರಪ್ಪನವರ ಶಿಷ್ಯನೇ, ಅದಾದ್ಮೇಲೆ ನನಗೂ ಶಿಷ್ಯನೇ. ನೋಡಿದೆ ಅಲ್ಲಿ ರಾಜಕೀಯದಲ್ಲಿ ಮಿತ್ರಗಳು ಶತ್ರುಗಳು ಯಾರೂ ಇಲ್ಲ. ಈಗ ಸಚ್ಚಿ ಯಡಿಯೂರಪ್ಪನವ್ರ ಜೊತೆ ಹೋಗಿ ಮೊದಲು ರಿಸೀವ್ ಮಾಡಿ ಆಮೇಲೆ ಓಡ್ ಬಂದು ನನಗೂ ರಿಸೀವ್ ಮಾಡ್ತಾನೆ. ಅದು ಯಾರೂ ಇಲ್ಲ. ಅದರಿಂದ ನಾವೆಲ್ಲ ಒಂದು ಸಮೂಹ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಬಿಜೆಪಿ ಜೊತೆ ಮೈತ್ರಿಯಾಗಿರುವ ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ಶತ್ರುಗಳನ್ನ ಮಿತ್ರರನ್ನಾಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಸುಮಲತಾ ಅಂಬರೀಶ್ ಪರ ಕೆಲಸ ಮಾಡಿದ ಮುಖಂಡರನ್ನ ಹೈಜಾಕ್ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. ಈ ಮೂಲಕ ಸುಮಲತಾ ಶಕ್ತಿ ಕುಗ್ಗಿಸೋಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.